ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಬಂದಿದ್ದೀವಿ ಬಿಗ್ ಬಾಸ್ ಸೀಸನ್ 7ನಲ್ಲಿ ವಿನ್ನರ್ ಆಗಿರುವ ಶೈನ್ ಶೆಟ್ಟಿವ ಗಲ್ಲಿ ಕಿಚನ್ಗೆ. ನಾವಿವತ್ತು ಇಲ್ಲಿ ವೆರೈಟೀಸ್ ಆಫ್ ದೋಸೆ ಸಿಗುತ್ತೆ, ವೆರೈಟೀಸ್ ಆಫ್ ಇಡ್ಲಿ ಸಿಗುತ್ತೆ ಅಂತ ಕೇಳ್ಪಟ್ವಿ. ಸ್ಪೆಷಲ್ ಆಗಿರುವ ನಮ್ಮ ಕರಾವಳಿ ಸೈಡ್ ಮಂಗಳೂರು ಉಡುಪಿ ಸೈಡ್ ಸಿಗುವ ತಿಂಡಿಗಳು ಸಿಗುತ್ತೆ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ ನೋಡೋಣ ಏನು ಸಿಗುತ್ತೆ ಅಂತ. ನಾವಿಲ್ಲಿ ಕೆಲವೊಂದು ಸ್ಪೆಷಲ್ ಆಗಿರೋದು ತಿಂಡಿ ತೊಗೊಂಡಿದ್ದೀವಿ. ಮೈಸೂರು ಮಸಾಲೆ ದೋಸೆ ನೋಡೋಣ ಹೇಗಿರುತ್ತೆ ಅಂತ. ಇದು ಸಬ್ಬಕ್ಕಿ ಇಡ್ಲಿ, ಇದು ಪುಡಿ ತಟ್ಟೆ ಇಡ್ಲಿ, ಅದ್ರ ಮೇಲೆ ಘೀ ಎಲ್ಲ ಹಾಕಿದ್ದಾರೆ. ಇದು ನೀರು ದೋಸೆ ಆ್ಯಂಡ್ ಕಾಯಿ ಬೆಲ್ಲ ಚಟ್ನಿ ನನ್ನ ಫೇವ್ರೇಟ್. ಇದು ಬಂದುಬಿಟ್ಟು ಬನ್ಸ್. ಇಷ್ಟು ಐಟಮ್ಸ್ ತೊಗೊಂಡಿದ್ದೀವಿ. ನೋಡೋಣ ಟೇಸ್ಟ್ ಮಾಡ್ತೀವಿ ಹೇಗಿರುತ್ತೆ ಅಂತ ಹೇಳ್ತೀನಿ. ಮೈಸೂರು ಮಸಾಲೆ ದೋಸೆ, ವಾವ್! ಇದು ದೋಸೆ ಮೇಲೆ ಆಲೂಗೆಡ್ಡೆ ಮತ್ತು ರೆಡ್ ಚಟ್ನಿ ಹಾಕಿ ಸ್ಮ್ಯಾಶ್ ಮಾಡಿ ಈ ಥರ ಫೋಲ್ಡ್ ಮಾಡಿ ಕಟ್ ಮಾಡಿಕೊಟ್ಟಿದ್ದಾರೆ. ನೋಡೋಣ, ನೋಡೋಕ್ಕೆ ಡಿಸೈನ್ ಆಗಿ ಚೆನ್ನಾಗಿದೆ. ನೋಡೋಣ. ವಾವ್, ಚೆನ್ನಾಗಿದೆ. ಒಂಥರ ಟೇಸ್ಟ್ ಸಖತ್ತಾಗಿದೆ.
ಸಬ್ಬಕ್ಕಿ ಇಡ್ಲಿ ತಿನ್ನೋಣ ಹೇಗಿರುತ್ತೆ ಅಂತ. ಸಬ್ಬಕ್ಕಿ ಇಡ್ಲಿಗೆ ಸಬ್ಬಸಿಗೆ ಸೊಪ್ಪು ಮೇಲ್ಗಡೆ ತುಪ್ಪ ಹಾಕಿದ್ದಾರೆ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ವಾವ್, ಎಷ್ಟು ಸ್ಮೂತ್ ಇದೆ ಅಂದರೆ ಶೈನ್ ಚಟ್ನಿ ಮಾತು ಒಂಥರ ಸ್ಮೂತಾಗಿರುತ್ತೆ ನೋಡಿ, ಅದೇ ಥರ ಸ್ಮೂತಾಗಿದೆ ಇಡ್ಲಿ. ತುಂಬ ಸ್ಮೂತಾಗಿದೆ. ಸಬ್ಬಕ್ಕಿ ಫ್ಲೇವರ್ ಕೊಡ್ತಾಯಿದೆ, ಚೆನ್ನಾಗಿದೆ. ಪುಡಿ ತಟ್ಟೆ ಇಡ್ಲಿ, ಈ ಥರ ತಟ್ಟೆ ಇಡ್ಲಿ ನಾರ್ಮಲಾಗಿ ತಿಂದಿದ್ದೀನಿ, ಬಟ್ ಪುಡಿ ತಟ್ಟೆ ಇಡ್ಲಿ ನಾನು ಫಸ್ಟ್ ಟೈಮ್ ತಿಂತಿರೋದು. ಇದ್ರ ಮೇಲೆ ಚಟ್ನಿ ಪುಡಿ ಹಾಕಿ ಮೇಲ್ಗಡೆ ತುಪ್ಪ ಹಾಕಿದ್ದಾರೆ. ನೋಡೋಣ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ. ಇದು ಒಂದೇ ಕಡೆ ಸಿಗುತ್ತೆ ಅನಿಸುತ್ತೆ, ನಾನು ಎಲ್ಲೂ ತಿಂದೇ ಇಲ್ಲ ಫಸ್ಟ್ ಆಫ್ ಆಲ್. ಚಟ್ನಿ ಪುಡಿ ಮೇಲೆ ತುಪ್ಪ ಹಾಕ್ತಾರಲ್ಲ, ಆ ಫ್ಲೇವರೇ ಒಂಥರ ಸಖತ್ತಾಗಿರುತ್ತೆ. ಎಲ್ಲ ತುಪ್ಪ ಫುಲ್ ತುಪ್ಪ ಫ್ಲೇವರ್ ಹೊಡಿತಾ ಇದೆ, ಚೆನ್ನಾಗಿದೆ ಟೇಸ್ಟ್. ಸೊ ಇವಾಗ ಬಂದುಬಿಟ್ಟು ನನ್ನ ಫೇವ್ರೆಟ್ ನೀರು ದೋಸೆ ಕಾಯಿ ಬೆಲ್ಲ ಚಟ್ನಿ. ವಾವ್, ಇದಕ್ಕೆ ನಮ್ಮ ಕರಾವಳಿ ಸೈಡ್ ಮೀನು ಸಾಂಬಾರು ಇರುತ್ತೆ, ತಿಂತಾರೆ, ಸಖತ್ತಾಗಿರುತ್ತೆ. ಆ ಟೇಸ್ಟ್ ಹೇಳೋಕ್ಕೆ ಆಗಲ್ಲ. ಕಾಯಿ ಬೆಲ್ಲ ಜೊತೆ ಮಾರ್ನಿಂಗ್ ಕಾಯಿ ಬೆಲ್ಲ ಜೊತೆ ತಿಂತಾರಲ್ಲ ನೀರು ದೋಸೆ, ಸಖತ್ತಾಗಿ ಟೇಸ್ಟ್ ಇರುತ್ತೆ. ನನ್ನ ಎಲ್ಲ ತಿಂಡಿಗಳೇ ನನ್ನ ಫೇವ್ರೇಟ್ ಅಂದರೆ ನೀರು ದೋಸೆನೇ. ನೋಡೋಣ ಹೇಗಿರುತ್ತೆ ಅಂತ. ಸುಮಾರು ದಿನ ಆಯಿತು ತಿಂದೇನೆ. ಚಟ್ನಿಗಿಂತ ಬರೀ ದೋಸೆ, ಪ್ಲೇನ್ ದೋಸೆ ಕಾಯಿ ಬೆಲ್ಲ ಜೊತೆ ಸೇರಿಸ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಬಂದುಬಿಟ್ಟು ಬನ್ಸ್ ಬಗ್ಗೆ ಅಂತೂ ಏನೂ ಹೇಳೋಂಗೆ ಇಲ್ಲ ಬಿಡಿ. ಮಳೆ ಬಂದಾಗ 4 ಗಂಟೆಗೆ ಏನಾದರೂ ಬನ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಚಟ್ನಿ ಜೊತೆ, ವಾವ್. ಬನ್ಸ್ ಬಗ್ಗೆ ಏನೂ ಟೇಸ್ಟ್ ಹೇಳೋಂಗಿಲ್ಲ, ಅದರದೇ ಆದ ಒಂದು ಟೇಸ್ಟ್ ಇದೆ. ಮಂಗಳೂರು ಬನ್ಸ್ ಅಂತ ಹೇಳ್ತಾರೆ. ನನಗೆ ನೀರು ದೋಸೆ ಫೇವ್ರೇಟ್ ಬಿಟ್ಟು ನೆಕ್ಸ್ಟ್ ಫೇವ್ರೇಟ್ ಬಂದುಬಿಟ್ಟು ನನಗೆ ಬನ್ಸ್. ಚೆನ್ನಾಗಿರುತ್ತೆ ಟೇಸ್ಟ್. ಆ ಬಾಳೆಹಣ್ಣು ಫ್ಲೇವರ್ ಬರ್ತಾ ಇರುತ್ತಲ್ಲ, ಚೆನ್ನಾಗಿದೆ. ಬನ್ಸ್ ಬಗ್ಗೆನೂ ಹೇಳೋಂಗಿಲ್ಲ ನಾವು, ಆದರೆ ಅದು ಟೇಸ್ಟಿಯಾಗಿರುತ್ತೆ. ಇಲ್ಲಿ ಗಲ್ಲಿ ಕಿಚನಲ್ಲಿ ಒಂದು ಬ್ಯಾಚ್ ಬಂದಿದ್ದಾರೆ. ಸೊ ಬ್ಯಾಚಲ್ಲಿ ಸುಮಾರು ಒಂದು 4-5 ಐಟಮ್ಸ್ ತೊಗೊಂಡಿದ್ದಾರೆ, ತಿಂಡಿ ತೊಗೊಂಡಿದ್ದಾರೆ. ನೋಡೋಣ ಅವ್ರ ಹತ್ರ ಟೇಸ್ಟ್ ಕೇಳೋಣ ಹೇಗಿರುತ್ತೆ ಅಂತ. ಸರ್, ನಿಮ್ಮ ಹೆಸರು? ನಾಗೇಂದ್ರ ಅಂತ. ನಾಗೇಂದ್ರ. ಸೊ ನೀವು ಡೈಲಿ ಬರ್ತಾ ಇರ್ತೀರಾ ಇಲ್ಲಿ? ನಾನು ರೆಗ್ಯುಲರ್ ಬರ್ತಾ ಇರ್ತೇನೆ ಇಲ್ಲಿ. ಸೊ ಜಾಸ್ತಿ ನೀವು ಬಂದಾಗ ಏನು ಇಷ್ಟಪಡ್ತೀರಾ ಈ ಗಲ್ಲಿ ಕಿಚನಲ್ಲಿ? ಇಲ್ಲಿ ಇಡ್ಲಿ ಚೆನ್ನಾಗಿರುತ್ತೆ, ರೈಸ್ ಬಾತ್ ಚೆನ್ನಾಗಿರುತ್ತೆ, ವಡ, ಗೋಲಿ ಬಜ್ಜಿ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಹೋಮ್ ಮೇಡ್ ಮಾಡಿರ್ತಾರೆ. ಅಂದರೆ ಡೈಲಿ ಬರ್ತಾ ಇರ್ತೀರಾ? ಅಂದರೆ ಲೈಕ್ ನಾವು ಹೊಸ ಪ್ಲೇಸ್ಗಳು ಹುಡುಕೊಂಡು ಹೋಗ್ತಾ ಇರ್ತೀವಿ. ಓಕೆ. ಇದರಲ್ಲಿ ನಿಮ್ಮ ಫೇವ್ರೇಟ್ ಯಾವ ತಿಂಡಿ? ನನಗೆ ಇದು ರೈಸ್ ಬಾತ್ ಇಷ್ಟ ಆಯಿತು, ವಾಂಗಿಬಾತು, ಪಾಲಕ್ ದೋಸೆ ಇಷ್ಟ ಆಯಿತು. ಹೌದಾ ಸರ್? ನಿಮಗೇನು ಇಷ್ಟ? ನಮಗೆ ದೋಸೆ ಇಷ್ಟ ಆಯಿತು, ಮಸಾಲೆ ದೋಸೆ ಕ್ರಿಸ್ಪಿ ಇದೆ. ಸರ್, ನಿಮಗೆ? ಬಜ್ಜಿ ಇಷ್ಟ ಆಯಿತು, ಗೋಲಿ ಬಜ್ಜಿ. ಇದರಲ್ಲಿ ಎಲ್ಲರೂ ಬೆಂಗಳೂರವರೇನಾ? ಹಾಂ, ಬೆಂಗಳೂರು. ಥ್ಯಾಂಕ್ ಯು.
ಇನ್ನೊಂದು ಏನು ಹೇಳಬೇಕಂತ ಅಂದರೆ ಶೈನ್ ಶೆಟ್ಟಿಯವರು ಈ ಗಲ್ಲಿ ಕಿಚನ್ ಕೆಫೆ ಒಂದು ಹೋಟೆಲ್ ಮಾಡೋಕ್ಕಿಂತ ಮುಂಚೆ ರೋಡ್ ಸೈಡಲ್ಲಿ ಒಂದು ವೆಹಿಕಲಲ್ಲಿ ಮಾಡ್ತಾಯಿದ್ರು. ಸೊ ಅಲ್ಲಿಂದ ಇಲ್ಲಿವರೆಗೆ ಬರೋಕ್ಕೆ ತುಂಬ ಸ್ಟ್ರಗಲ್ ಪಟ್ಟಿದ್ದಾರೆ ಅವರು. ಆ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ. ಸೊ ಇನ್ನೂ ಚೆನ್ನಾಗಾಗಲಿ, ಇನ್ನೂ ಚೆನ್ನಾಗಿ ಗಲ್ಲಿ ಕಿಚನ್ ತುಂಬ ಬ್ರಾಂಚಸ್ ಮಾಡಲಿ ಅಂತ ಮನಸ್ಪೂರ್ವಕವಾಗಿ ಹಾರೈಸ್ತೀನಿ.